ಬಹಳಷ್ಟು ಜನರ ಸಾಮಾನ್ಯ ಪ್ರಶ್ನೆ, ನಾವು ಯಾಕೆ ITR ಫೈಲ್ ಮಾಡಬೇಕು? ITR ಫೈಲ್ ಮಾಡಿದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತಾ? ಆತ್ಮೀಯರೇ, ಈ ಆತಂಕ ಅಥವಾ ಕಳವಳ ಎಂದಿಗೂ ಬೇಡ. ಇಲ್ಲಿಯವರೆಗೂ ಯಾವುದೇ ಸರ್ಕಾರವಾಗಲಿ ನಿಮ್ಮ ಒಟ್ಟಾರೆ ದುಡಿಮೆಯಲ್ಲಿನ ಖರ್ಚು ಹಾಗೂ ಇನ್ನಿತರೆ ಡಿಡಕ್ಷನ್ಸ್ಗಳನ್ನು ಕಳೆದ ನಂತರ ಬರುವ ಆದಾಯದ ಮಿತಿಗೆ ಅನುಗುಣವಾಗಿ IT ಡಿಪಾರ್ಟ್ಮೆಂಟ್ನ ಟ್ಯಾಕ್ಸ್ ಪೇಯಿಂಗ್ ಸ್ಲ್ಯಾಬ್ಸ್ಗಳ ತೆರಿಗೆ ಪಾವತಿಸಲು ಸೂಚಿಸುತ್ತದೆ. ಒಂದು ವೇಳೆ ನಿಮ್ಮ ಆದಾಯ ಟ್ಯಾಕ್ಸ್ ಪೇಯಿಂಗ್ ಸ್ಲ್ಯಾಬ್ಸ್ಗಿಂತ ಕಡಿಮೆ ಬಂದಲ್ಲಿ ಅದನ್ನು ನಿಲ್ ITR ಫೈಲಿಂಗ್ ಎಂದು ಪರಿಗಣಿಸಿ ನೀವು ಯಾವುದೇ ತರಹದ ಟ್ಯಾಕ್ಸ್ ಕಟ್ಟಬೇಕಾದ ಅವಶ್ಯಕತೆ ಇರುವುದಿಲ್ಲ. ಹಾಗಾದರೆ ಹಲವು ವರ್ಷಗಳ ITR ಫೈಲಿಂಗ್ ಅಥವಾ ನಿಲ್ ITR ಫೈಲಿಂಗ್ನಿಂದ ಏನು ಲಾಭ? ಆತ್ಮೀಯರೇ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ 18ನೇ ವರ್ಷ ದಾಟುವ ಜೊತೆಗೆ ನಿಲ್ ITR ಫೈಲ್ನಲ್ಲಿ ಓದು ಮುಗಿಸಿ ಕೆಲಸ ಸಿಗುವವರೆಗೂ ಪ್ರತಿ ವರ್ಷ ಫ್ಯಾಮಿಲಿಯ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕೊಡುವ ಪಿಗ್ಗಿ ಸೇವಿಂಗ್ಸ್ ಅನ್ನು ತೋರಿಸುವುದು ಕೂಡ ಉಳಿತಾಯದ ದುಡಿಮೆಯಾಗಲಿದೆ. ಹಾಗೂ ಕೆಲಸ ಸಿಕ್ಕ ನಂತರ ಬರುವ ಆದಾಯ ಇವೆಲ್ಲವನ್ನೂ ಹಲವು ವರ್ಷಗಳ ಕಾಲ ITR ಫೈಲಿಂಗ್ನಲ್ಲಿ ದಾಖಲಿಸುತ್ತಾ ಬರುವುದರೊಂದಿಗೆ ಮುಂದೆ ಬರುವ ಮದುವೆ, ನಿವೇಶನ, ವಾಹನಗಳ ಸಾಲ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ವಿಳಂಬವಿಲ್ಲದೆ ಪಡೆಯಬಹುದಾಗಿದೆ. ದಯವಿಟ್ಟು ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ, ನಿಮ್ಮ ಬಳಿ ಅಪ್ಪ ಅಜ್ಜ ಮಾಡಿದ ಎಷ್ಟೇ ಆಸ್ತಿ ಇದ್ದರೂ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಳ್ಳುವಾಗ ಅವರು ಕೇಳುವ ಮೊದಲ ಪತ್ರ ITR ಫೈಲಿಂಗ್. ನಿಮ್ಮ ಆಸ್ತಿ ಪತ್ರ ನಂತರ ಶ್ಯೂರಿಟಿ ಅಥವಾ ಸೆಕ್ಯೂರಿಟಿ ರೂಪದಲ್ಲಿ ಪಡೆಯುತ್ತಾರೆ. ಇದೇನಪ್ಪ ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತೀರಾ? ಹೌದು ಸ್ನೇಹಿತರೆ, ಬ್ಯಾಂಕ್ ಸಾಲ ಕೊಡುವಾಗ ನೋಡುವ ಆಸ್ತಿಯ ಬೆಲೆ ಇವತ್ತು ಎಷ್ಟಾದರೂ ಇರಬಹುದು, ನಾಳೆ ಎಷ್ಟಾದರೂ ಏರಬಹುದು ಹಾಗೂ ಇಳಿಯಬಹುದು. ಆದರೆ ನಿಮ್ಮ ITR ಫೈಲಿಂಗ್ ಮಾತ್ರ ನಿಮ್ಮ ಅಸ್ತಿತ್ವ ಎಂದರೆ ಇಲ್ಲಿಯವರೆಗೂ ಎಷ್ಟು ದುಡಿಮೆ ಮಾಡಿದ್ದೀರಿ, ಹಾಗೆಯೇ ದುಡಿದು ಮುಂದೆ ಎಷ್ಟು ಬೇಗ ಸಾಲ ತೀರಿಸುತ್ತೀರಿ ಎಂಬ ನಂಬಿಕೆ ನೀಡಬಲ್ಲದು. ಹಾಗಾದರೆ ಇನ್ನೇಕೆ ತಡ? ಇಂದೇ ನಿಮ್ಮ ಹತ್ತಿರದ ಆಡಿಟರ್ ಅಥವಾ CAಗಳನ್ನು ಸಂಪರ್ಕಿಸಿ ಇದೇ ತಿಂಗಳ 15ರೊಳಗೆ ನಿಮ್ಮ ITR ಫೈಲ್ ಅಥವಾ ನಿಲ್ ITR ಫೈಲ್ ಮಾಡಲು ಮರೆಯದಿರಿ. ಹೀಗೆಯೇ ITR ಫೈಲಿಂಗ್ ಮಾಡುವ ಮೂಲಕ ಸಿಗುವ ಇನ್ನಷ್ಟು ಲಾಭಗಳನ್ನು ತಿಳಿದುಕೊಳ್ಳಲು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಚಾನಲ್ ಹಾಗೂ ಪೇಜ್ಗಳನ್ನು ಸಬ್ಸ್ಕ್ರೈಬ್, ಫಾಲೋ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಧನ್ಯವಾದಗಳು.